ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವ್ಲಾಗ್ ಏನು ಅಂತ ನೀವೆಲ್ಲ ಆಲ್ರೆಡಿ ಥಂಬ್ನೇಲಲ್ಲಿ ನೋಡಿರ್ತೀರ ಅಲ್ವಾ. ಸೊ ಹೌದು ಫ್ರೆಂಡ್ಸ್, ಇವತ್ತು ನನ್ನ ಬರ್ಡೇ ಇದೆ. ಸೊ ನನ್ನ ಬಂಗಾರಿ ಬರ್ಡೇ ಬಂದು ಆಲ್ರೆಡಿ ನನಗಿಂತ ಒಂದು 5 ಡೇಸ್ ಮುಂಚೆ ಹುಟ್ಟಿದ್ದಾಳೆ ಅವಳು. ಸೊ 5 ಡೇಸ್ ಮುಂಚೆನೇ ನಾವು ಆಲ್ರೆಡಿ ಬರ್ಡೇ ಅಂದರೆ ಮನೇಲಿ ಸಿಂಪಲಾಗಿ ಮಾಡಿದ್ವಿ. ಜಸ್ಟ್ ಒಂದು ಚಿಕ್ಕದೊಂದು ಕೇಕ್ ತಂದು ಕಟ್ ಮಾಡಿಸಿ ಸೆಲೆಬ್ರೇಟ್ ಮಾಡಿದ್ವಿ. ಅದಾದಮೇಲೆ 5 ಡೇಸ್ ಹೆಂಗಿದ್ರು ನನ್ನ ಬರ್ಡೇ ಇದೆಯಲ್ಲ ಅಂತ ಸೊ ಅವತ್ತೇ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ, ಎಲ್ಲ ಡೆಕೋರೇಷನ್ ಮಾಡಿ ನೀಟಾಗಿ ಸೆಲೆಬ್ರೇಟ್ ಮಾಡೋಣ ಅಂತ. ಸೊ ಅದ್ರ ಪ್ರಯುಕ್ತ ಇವತ್ತು ನಮ್ಮ ಯಜಮಾನ್ರು ಟೇಬಲ್ಗಳನ್ನ ರೆಡಿ ಮಾಡ್ತಾ ಇದ್ದಾರೆ. ಸೊ ಏನು ಟೇಬಲ್ ಅಂತ ಹೇಳಿದ್ರೆ, ನಾವು ಹೊರಗಡೆಯಿಂದ ಕರೆಸಿ ಡೆಕೋರೇಷನ್ ಮಾಡಿಸೋದೆಲ್ಲ ಸುಮ್ಮನೆ ಟೈಮ್ ವೇಸ್ಟು ಅನ್ನೋದಕ್ಕಿಂತ ದುಡ್ಡು ವೇಸ್ಟ್ ಆಗುತ್ತೆ, ಮತ್ತು ನಮಗೆ ಆ ಖುಷಿ ಸಿಗೋಲ್ಲ ನಾವೇ ಮಾಡಿದ್ವಿ ಅಂತ. ಅದಕ್ಕೋಸ್ಕರ ನಾವೇನು ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ ಅಂತ ಹೇಳಿದ್ರೆ, ನಾವು ಮನೇಲೇ ನೀಟಾಗಿ ಎಲ್ಲ ರೆಡಿ ಮಾಡಿ ನಾವೇ ಮಾಡೋಣ. ಡಿಸೈನ್ನ ಹೇಗಿರುತ್ತೆ ಅಂತ ನೋಡೋಣ, ನಮ್ಮ ಕೈಲಿ ಆಗುತ್ತೆ ಅಂತ ಚೆಕ್ ಮಾಡ್ಕೊಳ್ಳೋಣ ಅಂತ ಹೇಳಿ ಮನೇಲೇ ಪ್ರಿಪೇರ್ ಮಾಡ್ತಾ ಇದ್ದೀವಿ. ಸೊ ನೋಡಿ, ಈಗ ಹಿಂದೆಗಡೆ ಬಲೂನ್ ಡೆಕೋರೇಷನ್ ಮಾಡ್ತೀವಿ, ಮುಂದೆಗಡೆ ಟೇಬಲ್ಗಳು ಬೇಕಲ್ವ ಇಡೋದಕ್ಕೆ. ಸೊ ಅದು ಕೂಡ ಬಾಡಿಗೆ ಕೇಳಿದ್ವಿ, 500 ಆಗುತ್ತೆ ಅಂತ ಹೇಳಿದ್ರು. ಸುಮ್ಮನೆ ಯಾಕೆ ಅದೆಲ್ಲ ಅಂತ ಹೇಳಿ ಮನೇಲಿ ಹೆಂಗಿದ್ರು ಫ್ರೀ ಆಗಿದ್ರು ಅಂತ ಹೇಳಿ ಇದನ್ನೆಲ್ಲ ಕಾರ್ಟೂನ್ ಬಾಕ್ಸ್ ತೊಗೊಂಡು ಬಂದು ರೆಡಿ ಮಾಡಿದ್ದಾರೆ. ಅದನ್ನು ಅಷ್ಟೇ ಅಲ್ಲ, ಅದ್ರ ಮೇಲೆ ಕಲರ್ ಪೇಪರ್ ಹಾಕಿದ್ದಾರೆ. ಅದಾದಮೇಲೆ ಇಲ್ಲಿ ಬಲೂನ್ ಡೆಕೋರೇಷನ್ಗೆ ಎಲ್ಲನೂ ರೆಡಿ ಮಾಡ್ತಾ ಇದ್ದಾರೆ. ಸೊ ನಾನು, ಧನು, ನಮ್ಮ ಯಜಮಾನ್ರು, ನನ್ನ ಬ್ರದರು ಎಲ್ಲರೂ ಸೇರಿಕೊಂಡು ರೆಡಿ ಮಾಡ್ತಾ ಇದ್ದಾರೆ. ಈಗ ಆಲ್ರೆಡಿ ಬಲೂನೆಲ್ಲ ಊದಿ ಒಂದು ದೊಡ್ಡದಾಗಿ ದಾರದಲ್ಲಿ ಕಟ್ತಾ ಇದ್ದೀವಿ. ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ರಲ್ಲ. ಆ್ಯಕ್ಚುಲಿ ಈ ಪ್ಲ್ಯಾನ್ ಬಂದು ನನ್ನದೇ ಇತ್ತು. ಸೊ ನನ್ನ ಪ್ಲ್ಯಾನ್ ಪ್ರಕಾರನೇ ಇವರು ಕೂಡ ರೆಡಿ ಮಾಡ್ತಾ ಇದ್ದಾರೆ. ಸೊ ಬಲೂನ್ದೆಲ್ಲ ಆದಮೇಲೆ ಮನೆಯಲ್ಲೇ ಇರೋವಂಥ ಸ್ಕ್ರೀನ್ಗಳನ್ನ ಯೂಸ್ ಮಾಡ್ಕೋತಾ ಇದ್ದೀವಿ. 2 ಸ್ಕ್ರೀನು ಹಾಕಿ ನೀಟಾಗಿ ಕಟ್ಟಿ ಅದ್ರ ಮೇಲೆ ಬಲೂನ್ ಹಾಕ್ತೀವಿ. ನೋಡಿ, ಈ ಥರ ದೊಡ್ಡದಾಗಿ 4 ಕಲರ್ ಹಾಕಿದ್ದೀವಿ. ಈ 4 ಕಲರ್ ಏನಕ್ಕಪ್ಪ ಹಾಕಿದ್ವಿ ಅಂತ ಹೇಳಿದ್ರೆ, ನಾನು ಬಂಗಾರಿಗೆ ಪಿಂಕ್ ಕಲರ್ ಡ್ರೆಸ್ ತೊಗೊಂಡಿದ್ವಿ, ಮತ್ತು ನಾನು ವೈಟ್ ಕಲರ್ ಡ್ರೆಸ್ ತೊಗೊಂಡಿದ್ದೆ ನನ್ನ ಬರ್ಡೇಗೆ ಅಂತ ಹೇಳಿ. ಬಟ್ ಬಂಗಾರಿ ಬರ್ಡೇಗೆ ಅಂತ ನಾನು ಒಂದು ಬ್ಲೂ ಕಲರ್ ಗೌನ್ನ ತೊಗೊಂಡಿದ್ದೆ. ಸೊ ಅದಕ್ಕೂ ಹಾಕಬೇಕಲ್ವ. ಈಗ ದನದ ಬಂದು ಪಿಂಕ್ ಇದೆ ಬಟ್ಟೆ. ಸೊ ಹಾಗೆ ಎಲ್ಲರದು ಬಟ್ಟೆ ಮ್ಯಾಚ್ ಆಗೋ ಥರ ನಾನಿಲ್ಲಿ ಬಲೂನ್ಸ್ನ ಹಾಕಿಸ್ತಾ ಇದ್ದೀನಿ. ನೋಡಿ ಹೇಗೆ ಮಾಡಿದ್ದೀವಿ ಅಂತ. ಸೊ 4 ಜನ ಕಷ್ಟಪಟ್ಟು ಇಷ್ಟಪಟ್ಟು ತುಂಬ ಚೆನ್ನಾಗಿ ರೆಡಿ ಮಾಡಿಕೊಂಡು ಈಗ ಎಲ್ಲನೂ ಅಟ್ಯಾಚ್ ಮಾಡ್ತಾ ಇದ್ದೀವಿ. ಸೊ ಹೇಗೆ ಮಾಡಬೇಕು, ಎಲ್ಲಿ ಕಟ್ಟಬೇಕು ಅಂತ ನಾನಿಲ್ಲೆಲ್ಲ ಅವರಿಗೆ ಡೀಟೇಲ್ಸ್ ಕೊಡ್ತಾ ಇದ್ದೀನಿ. ಅದ್ರ ಪ್ರಕಾರನೇ ಅವರೆಲ್ಲ ರೆಡಿ ಮಾಡ್ತಾ ಇದ್ದಾರೆ. ಸೊ ಮೊದಲಿಗೆ ಇದೆಲ್ಲ ಆದಮೇಲೆ ನನ್ನ ಬಂಗಾರಿ ಬರ್ಡೇ ಮಾಡ್ತಾರೆ, ಅದಾದಮೇಲೆ ನನ್ನ ಬರ್ಡೇ. ಸೊ ಅದಕ್ಕಿಂತ ಮುಂಚೆ ನಮ್ಮ ಪಾಪದ ಕೆಲವೊಂದು ಫೋಟೋಶೂಟ್ ಮಾಡಿಸಿದ್ದೀನಿ. ಸೊ ನೆಕ್ಸ್ಟ್ ಬರುತ್ತೆ, ನೋಡಿ ಎಂಜಾಯ್ ಮಾಡಿ, ಓಕೆನಾ.
ಸೊ ಬರ್ಡೇ ಎಲ್ಲ ಮುಗೀತು, ಮನೆಯಲ್ಲಾಯಿತು. ಅದಾದಮೇಲೆ ಸಂಜು ಫ್ರೆಂಡ್ಸ್ ಬಂದಿದ್ದರು, ಎಲ್ಲ ಮುಗಿಸ್ಕೊಂಡು ಈಗ ರೆಸ್ಟ್ ಮಾಡ್ತಾಯಿದ್ದೀವಿ, ಕೇಕ್ ತಿಂತಾಯಿದ್ದೀವಿ. ಸೊ ಇಷ್ಟೇ ಗೈಸ್ ಇವತ್ತಿನ ವ್ಲಾಗ್ಸು. ಈ ವ್ಲಾಗ್ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಸೊ ಈ ವ್ಲಾಗ್ ಏನು ಅನ್ನಿಸ್ತು ಅಂತ ನನಗೆ ಕಮೆಂಟ್ ಮಾಡಿ, ಓಕೆನಾ? ಥ್ಯಾಂಕ್ ಯು ಸೋ ಮಚ್.